ಒಂದು ದೇವಸ್ಥಾನದಲ್ಲಿ 21 ಅಡಿಯ ರಾಮನ ಪ್ರತಿಮೆ ಇದೆ. ಹಾಗೆ 27 ಅಡಿಯ ಏಕಶಿಲಾ ಮೂರ್ತಿಯಾಗಿರುವಂತಹ ಬಾಹುಬಲಿಯ ಮೂರ್ತಿ ಕೂಡ ಇದೆ. ಇದೊಂದು ವಿಶೇಷವಾದಂತಹ ದೇವಸ್ಥಾನ. ಹಾಗಾದ್ರೆ ಈ ಒಂದು ವಿಶೇಷವಾದ ದೇವಸ್ಥಾನದ ಪುರಾಣ ಹಿನ್ನೆಲೆ ಏನು, ಈ ದೇವಸ್ಥಾನದಲ್ಲಿ ಯಾವ ಹರಕೆಗಳು ತುಂಬಾ ವಿಶೇಷವಾಗಿ ಸಲ್ಲಿಕೆಯಾಗುತ್ತೆ, ಹಾಗೆ ಇನ್ನು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಹೇಗೆ ಹೋಗೋದು, ಇದೆಲ್ಲದರ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ. ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಫಾಲೋ ಮಾಡಿಲ್ಲ ಅಂತಾದರೆ ಇವಾಗಲೇ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾ ಮರವಂತೆ ಚಾನಲ್. ನಾನಿವತ್ತು ಬಂದಿರುವಂಥದ್ದು ವಿಶೇಷವಾದಂತಹ ದೇವಸ್ಥಾನ ಯಾವುದಂತಂದರೆ ಪದ್ಮಾವತಿ ಜೈನ್ ಟೆಂಪಲ್ ಅಂತ ಹೇಳಿ. ಇದು ನಮ್ಮ ಬೈಂದೂರಿನಲ್ಲಿರುವ ಕಂಬದ ಕೋಣೆಗೆ ಸಮೀಪವಾಗಿರುವಂತಹ ಒಂದು ಊರಿನಲ್ಲಿರುವಂತಹ ದೇವಸ್ಥಾನವಿದು. ದೇವಸ್ಥಾನದ ಆವರಣವನ್ನು ಸುತ್ತಲಿಕ್ಕೆ ಏನಿಲ್ಲ ಅಂತಂದ್ರೂ ಅರ್ಧ ದಿನಕ್ಕಿಂತಲೂ ಜಾಸ್ತಿಯೇ ಬೇಕಾಗತ್ತೆ. ಒಂದು ಇಲ್ಲಿಯ ವಿಶೇಷವಾದಂತಹ ದೇವಸ್ಥಾನ, ಇನ್ನೊಂದು ಇಲ್ಲಿ ಏಕಶಿಲೆಯಿಂದ ಮಾಡಿರುವಂತಹ ರಾಮನ ಮತ್ತೆ ಬಾಹುಬಲಿಯ ಮೂರ್ತಿ, ಇಲ್ಲಿಯ ಧರ್ಮದರ್ಶಿಗಳಾಗಿರುವಂತಹ ಧರ್ಮರಾಜ್ ಜೈನ್ ಅವರ 100 ವರ್ಷದ ಹಳೆ ಮನೆ, ಹಾಗೆ ಇಲ್ಲಿಯ ವಸ್ತು ಸಂಗ್ರಹಾಲಯ. ಇದೆಲ್ಲವನ್ನ ನೋಡ್ಲಿಕ್ಕೆ ಏನಿಲ್ಲ ಅಂತಂದ್ರೂ ಅರ್ಧ ದಿನ ಅಂತೂ ಬೇಕಾಗುತ್ತೆ. ಅಷ್ಟೊಂದು ವಿಜೃಂಭಣೆಯಿಂದ ದೇವಸ್ಥಾನವನ್ನ ಕಟ್ಟಿದ್ದಾರೆ. ಹಾಗೆ ನೂತನವಾಗಿ ಕೆಲವು ಶಿಲಾಮಯಗಳು ಕೂಡ ಇಲ್ಲಿ ನಡೆದಿದೆ. ಇಲ್ಲಿ ಏನು ನೀವು ಮೂರ್ತಿಯನ್ನ ನೋಡ್ತಾ ಇದ್ದೀರಲ್ವಾ, ಇದು 21 ಅಡಿ ಎತ್ತರವಿರುವಂತಹ ರಾಮನ ಪ್ರತಿಮೆಯಾಗಿರುತ್ತೆ. ಬಹಳ ವಿಜೃಂಭಣೆಯಿಂದ ಏಕಶಿಲೆಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗುತ್ತೆ. ದಿನ ಇವರು ಆ ಕಾರ್ಯಕ್ರಮವನ್ನು ಶ್ರದ್ಧೆಯಿಂದ ಮಾಡಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೂಡ ಬಂದಿದ್ರು. ಅಲ್ಲಿ ರಾಮನ ಮೂರ್ತಿ ನೋಡಿದ್ವಲ್ವಾ, ಅದಾದ ನಂತರ ಇಲ್ಲಿ ಮೇಲೆ ಹತ್ತುತ್ತಾ ಇದ್ದಾಗೆ ಬಾಹುಬಲಿಯ ಮೂರ್ತಿಯನ್ನ ಕೂಡ ನಾವು ಕಾಣಬಹುದು. ಬನ್ನಿ. ಈ ಮೂರ್ತಿ ಕೂಡ ಏಕಶಿಲೆಯಿಂದ ಮಾಡಲಾಗಿದ್ದು 27 ಅಡಿ ಎತ್ತರವಿರುತ್ತೆ. ರಾಮನ ಮೂರ್ತಿ 21 ಅಡಿ ಎತ್ತರವಾದ್ರೆ ಈ ಮೂರ್ತಿ 27 ಅಡಿ ಎತ್ತರವಿರುತ್ತೆ. ಎರಡು ಮೂರ್ತಿಗಳ ದರ್ಶನವನ್ನ ಮಾಡ್ಕೊಂಡ್ರೆ ನಿಮ್ಗೆ ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ ಗಣಪತಿಯ ದರ್ಶನ ಕೂಡ ಆಗುತ್ತೆ. ಅದನ್ನ ಕೂಡ ಮಾಡ್ಕೊಳ್ಳಿ. ಅದನ್ನು ಕೂಡ ಬಹಳ ಸುಂದರವಾಗಿ ಮಾಡಿದ್ರು. ಹಾಗೆ ಇಲ್ಲಿ ಎರಡು ಕಡೆ ದರ್ಶನ ಮಾಡಿಕೊಂಡು ನಾವು ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಪ್ರತಿ ವರ್ಷ ವಿಶೇಷ ದಿನದಂದು ವಿಶೇಷ ಆಚರಣೆಗಳು ಕೂಡ ನಡೀತದೆ. ದೇವಸ್ಥಾನಕ್ಕೆ ಬರ್ತಾ ಇದ್ದ ಹಾಗೇನೆ ನಿಮ್ಗೆ ಅಲ್ಲಿ ಗೊಮ್ಮಟೇಶ್ವರನ ಸೇವಾ ಕೌಂಟರ್ ಕೂಡ ಸಿಗುತ್ತೆ. ಅದನ್ನ ಕೂಡ ನೀವು ನೋಡ್ಕೊಂಡು ಅಲ್ಲಿ ನಿಮ್ಗೆ ಏನಾದರೂ ಸೇವೆಯನ್ನ ಮಾಡದಿದ್ರೆ ಕೂಡ ಮಾಡ್ಕೊಳ್ಬಹುದು. ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಾಗೆ ಒಂದು ಸುಂದರವಾದ ಮೂರ್ತಿ ಕೂಡ ಕಾಣಿಸುತ್ತೆ. ಇದು ಒಂದು ತಾಯಿಯ ಪ್ರತಿರೂಪ ತರ ಮಾಡಿ ಹೊರಗಡೆ ಇಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಲಿಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇದು ತಾಯಿಯ ದೇವಸ್ಥಾನವಾದ್ರಿಂದ ಇಲ್ಲಿ ವಿಶೇಷವಾಗಿ ನವರಾತ್ರಿ ಆಗಿರ್ಬೋದು, ವರಮಹಾಲಕ್ಷ್ಮಿ ಆಗಿರ್ಬೋದು, ಹಾಗೆ ಶುಕ್ರವಾರ ಮಂಗಳವಾರ ಎಲ್ಲ ತುಂಬಾ ಅಂದ್ರೆ ತುಂಬಾ ಜನಸಂಖ್ಯೆ ಇರ್ತಾರೆ. ಹಾಗೆ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗಣಪತಿಯ ಒಂದು ದೇವಸ್ಥಾನವನ್ನ ಕೂಡ ಕಾಣಬಹುದು. ಹಾಗೆ ಇನ್ನು ಇಲ್ಲಿ ಜಟ್ಟಿಗರಾಯರ ದೇವಸ್ಥಾನವಿದೆ. ಹಾಗೆ ನಾಗದೇವರ ಸ್ಥಳಗಳನ್ನ ಕೂಡ ನಾವಿಲ್ಲಿ ಕಾಣಬಹುದು. ಇಲ್ಲಿ ಬಂದಂತಹ ಭಕ್ತಾದಿಗಳು ತುಲಾಭಾರ ಸೇವೆ ಆಗಿರ್ಬೋದು, ತೊಟ್ಟಿಲು ಸೇವೆ ಆಗಿರ್ಬೋದು, ಹಾಗೆ ಇನ್ನಿತರ ಸೇವೆಗಳನ್ನ ಕೊಡ್ತಾರೆ. ಅದು ಎಷ್ಟೋ ಜನ ತಮಗೆ ಮಕ್ಕಳಾಗದೇ ಇದ್ದವರು, ಮದುವೆ ಆಗದೇ ಇದ್ದವರು, ಹಾಗೆ ತಮ್ಮ ಉದ್ಯೋಗದಲ್ಲಿ ಸಮಸ್ಯೆಯನ್ನ ಹೊಂದಿದವರು, ಆರೋಗ್ಯದಲ್ಲಿ ಸಮಸ್ಯೆಯನ್ನ ಹೊಂದಿದವರು, ಹೀಗೆ ಇನ್ನಿತರ ಸಮಸ್ಯೆಗಳಿಗೆ ಇಲ್ಲಿ ಹರಕೆಯನ್ನ ಬೇಡಿದಾಗ ತಾಯಿ ಅದನ್ನ ನೆರವೇರಿಸ್ತಾಳೆ. ಹಾಗೆ ಅವರಿಗೆ ಅನುಗ್ರಹ ಆಗಿದೆ ಅಂತ ಕೂಡ ಪ್ರತೀತಿ ಇದೆ. ದೇವಸ್ಥಾನವನ್ನ ಸರ್ವಧರ್ಮದ ಭಕ್ತಿ ಕೇಂದ್ರ ಎಂದು ಕೂಡ ಕರೀತಾರೆ. ಪದ್ಮಾವತಿ ಅಮ್ಮನವರ ದೇವಸ್ಥಾನ ಹೆಸರೇ ಸೂಚಿಸುವಂತೆ ಇಲ್ಲಿ ಸಾಕ್ಷಾತ್ ತಾಯಿಯೇ ಬಂದು ನೆಲೆಸಿರೋದನ್ನ ಕಾಣಬಹುದು. ಹಾಗೆ ಈ ದೇವಸ್ಥಾನದಲ್ಲಿ ಪದ್ಮಾವತಿ ಅಮ್ಮನವರು ಬಂದು ನೆಲೆಸಿ ಸಾಧಾರಣ 816 ವರ್ಷನೇ ಕಳೆದಿದೆಯಂತೆ. ಹಾಗಾದ್ರೆ ಈ ತಾಯಿಯ ಒಂದು ಶಕ್ತಿ ಪವಾಡ ಅದು ಎಷ್ಟು ಇರಬಹುದಲ್ವಾ. ಇಲ್ಲಿ ತಾಯಿ ಬಂದು ನೆಲೆಸಲಿಕ್ಕೆ ಒಂದು ಒಳ್ಳೆ ಇತಿಹಾಸವೇ ಇದೆ. ಏನಪ್ಪಾ ಅಂತಂದ್ರೆ ನಮ್ಮ ಕುಂದಾಪುರಕ್ಕೆ ತುಂಬಾ ಸಮೀಪವಾಗಿರುವಂತಹ ಬಾರ್ಕೂರ್ ಅರಮನೆಯಲ್ಲಿ ಕುಲದೇವತೆಯಾಗಿದ್ದಂತಹ ಪದ್ಮಾವತಿ ತಾಯಿಯು ಅಲ್ಲಿಂದ ವಿವಾದಕ್ಕೆ ಈಡಾಗಿ, ಅಂತಂದ್ರೆ ವಿವಾದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯದಿಂದ ಮನನೊಂದು ನದಿಯನ್ನ ದಾಟಿ ಇಲ್ಲಿ ಬಂದು ನೆಲೆಸಿದ್ರು. ಹಾಗೆ ಇಲ್ಲಿ 816 ವರ್ಷಗಳ ಹಿಂದೆ ಈ ಒಂದು ಐತಿಹಾಸಿಕ ಘಟನೆಗಳು ನಡೆದು ತಾಯಿ ಇಲ್ಲಿ ಬಂದು ಪ್ರತ್ಯಕ್ಷಳಾದ ಅಂತ ಕೂಡ ಪ್ರತೀತಿ ಇದೆ. ಈ ದೇವಸ್ಥಾನದ ಧರ್ಮದರ್ಶಿಗಳಾದಂತಹ ಧರ್ಮರಾಜ ಜೈನ್ ಅವರು ಈ ದೇವಸ್ಥಾನ ಹಾಗೆ ಇನ್ನಿತರ ಆಚರಣೆಗಳನ್ನ ಅವರು ನೋಡ್ಕೊಳ್ತಾ ಇದ್ದು, ಅವರ ಧರ್ಮಪತ್ನಿ ಕೂಡ ಇದಕ್ಕೆ ಬೆಂಗಾವಲಾಗಿರೋದನ್ನ ಕೂಡ ನಾವು ಕಾಣಬಹುದು. ಇದಕ್ಕೆ ಸಾಕ್ಷಿಯಂತೆ ಪ್ರಕೃತಿ ಸೌಂದರ್ಯವಾಗಿರ್ಬೋದು, ಇನ್ನು ಅವರ 100 ವರ್ಷದ ಹಳೆ ಮನೆಯನ್ನ ಕೂಡ ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಮನೆಯನ್ನು ನಾನು ನಿಮ್ಗೆ ಮತ್ತೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಸರ್ಪದೋಷ ಇದ್ದವರಿಗೆ ಪರಿಹಾರವಾಗಿ ಇಲ್ಲಿ ತೀರ್ಥ ಸ್ನಾನವನ್ನ ಕೂಡ ಮಾಡಿಸಲಾಗುತ್ತೆ.
ಅದಕ್ಕೆ ಅನುಗುಣವಾಗಿ ನೀವು ಬಟ್ಟೆಯನ್ನು ಹಿಡ್ಕೊಂಡು ಬರಬೇಕು. ಹಾಗೆ ಮಧ್ಯಾಹ್ನ ಸಸ್ಯಾಹಾರಿ ಊಟವನ್ನೇ ಮಾಡಬೇಕು. ಹಾಗೆ ರಾತ್ರಿ ಫಲಹಾರವನ್ನು ಮಾಡಿದರೆ ಪೂರ್ಣ ಫಲ ಅಂತ ಕೂಡ ಇಲ್ಲಿ ಬೋರ್ಡ್ ಮೇಲೆ ತಿಳಿಸಿದ್ದಾರೆ. ಇನ್ನು ದೇವಸ್ಥಾನದ ಹಳೆ ವಸ್ತು ಸಂಗ್ರಹಾಲಯದ ಬಗ್ಗೆ ಅಂತ ನಾನು ನಿಮಗೆ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇನ್ನು ಇಲ್ಲಿ ದೇವಸ್ಥಾನದ ಇತಿಹಾಸವನ್ನು ತೋರಿಸಲಿಕ್ಕೆ ಅನೇಕ ಹಳೆ ಕಾಲದ ಲಿಪಿಗಳನ್ನು ಕಾಣಬಹುದು. ಇದ್ರ ಮುಖಾಂತರವೇ ನಾವು ತಿಳ್ಕೊಳ್ಬಹುದು 816 ವರ್ಷಗಳ ಹಿಂದೆಯೇ ಈ ದೇವಸ್ಥಾನಕ್ಕೆ ಪುರಾಣ ಹಿನ್ನೆಲೆ ಇದೆ. ಹಾಗೆ ಇದ್ರನ್ನು ನೀವಿಲ್ಲಿ ಕಾಣ್ತಾ ಇದ್ದ ಹಾಗೆ ಅನೇಕ ಲಿಪಿಗಳ ಮೇಲೆ ಇಲ್ಲಿ ರಾಜ ಮೆರವಣಿಗೆ ಹೊರಟಿರುವಂತದ್ದಾಗಿರ್ಬೋದು, ಸೈನಿಕರನ್ನ ಕಾಣ್ತಾ ಇರ್ಬೋದು. ಇದೇ ಒಂದು ಐತಿಹಾಸಿಕ ಪುರಾಣತೆಯ ಒಂದು ಕುರುಹು ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ಬಂದಂತಹ ಭಕ್ತಾದಿಗಳು ತುಂಬಾ ದೂರದಿಂದ ಬರೋ ಕಾರಣ ಅವರಿಗೆ ಇಲ್ಲಿ ಸ್ಟೇ ಆಗ್ಲಿಕ್ಕೆ ಅದರ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡಲಾಗುತ್ತೆ. ಇನ್ನು ಈ ದೇವಸ್ಥಾನದಲ್ಲಿ ಮದುವೆ ಆಗುವವರಿಗೆ ಈ ಮಂಟಪವನ್ನ ಉಚಿತವಾಗಿ ನೀಡಲಾಗುತ್ತೆ. ಇಂದಿನ ಕಾಲದಲ್ಲಿ ಮದುವೆ ಅಂತಂದ್ರೆ ಒಂದು ಬಿಸ್ನೆಸ್ ಆಗಿರೋದ್ರಿಂದ ಈ ಒಂದು ವಿಶೇಷವಾದ ಕಾನ್ಸೆಪ್ಟ್ ನನಗೆ ತುಂಬಾನೇ ಖುಷಿ ಅಂತ ಅನಿಸ್ತು. ಅದೆಷ್ಟೋ ಜನರಿಗೆ ಈ ಒಂದು ಮಂಟಪವನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಿದ್ರೆ ಈ ದೇವಸ್ಥಾನದಲ್ಲಿ ಬಂದು ಮದುವೆ ಆದರೆ ಮಂಟಪದ ಅಷ್ಟೂ ಖರ್ಚನ್ನು ದೇವಸ್ಥಾನದ ಆಡಳಿತವೇ ನಿರ್ವಹಿಸ್ಕೊಳ್ತದೆ. ಹಾಗೆ ಇಲ್ಲಿ 1 ರೂಪಾಯಿನೂ ಕೂಡ ಈ ಮಂಟಪಕ್ಕೆ ಕೊಡೋ ಹಾಗಿಲ್ಲ. ಪ್ರತಿ ವರ್ಷ ಇಲ್ಲಿ ಜಾತ್ರೆ ಆಗುತ್ತೆ. ಜಾತ್ರೆ ಟೈಮಲ್ಲಿ ರಥವನ್ನು ಬಳಸ್ಕೋತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ವಿಶೇಷವಾಗಿ ಎಷ್ಟೋ ವರ್ಷಗಳ ಹಿಂದೆ ಕಣ್ಮರೆ ಆಗಿರುವಂತಹ ಅಕ್ಕಿ ಮೂಟೆಗಳನ್ನು ಕಾಣಬಹುದು. ಹಾಗೆ ಇಲ್ಲಿರುವಂತಹ ಈ ವಾದ್ಯಗಳನ್ನು ಕೂಡ ಕಾಣಬಹುದು. ಇಂಥದ್ದೆಲ್ಲ ಐತಿಹಾಸಿಕ ಪುರಾಣತೆಯನ್ನು ಹೊಂದಿರುವಂತಹ ದೇವಸ್ಥಾನಗಳಲ್ಲೇ ಕಾಣ್ಲಿಕ್ಕೆ ಸಿಗುತ್ತೆ. ಹಾಗೆ ಇಲ್ಲಿ ಪದ್ಮಾವತಿ ಅಮ್ಮನವರ ಹೆಸರಿನಲ್ಲಿ ಯಕ್ಷಗಾನ ಮೇಳ ಕೂಡ ಇದೆ. ಆ ಮೇಳ ಅನ್ನೋದು ಅನೇಕ ಕಡೆಗಳಲ್ಲಿ ಹೋಗಿ ಯಕ್ಷಗಾನ ಪ್ರದರ್ಶನವನ್ನ ಕೂಡ ಮಾಡಿ ಬರ್ತಾರೆ. ಇನ್ನು ನಾನು ಅವಾಗ್ಲಿಂದ ಹೇಳ್ತಾ ಇರುವ ಹಾಗೆ ಇಲ್ಲಿ 100 ವರ್ಷದ ಹಳೆ ಕಾಲದ ಮನೆ ಇದೆ. ನೋಡಲಿಕ್ಕೆ ತುಂಬ ಸುಂದರವಾಗಿದೆ. ಒಳ್ಳೆ ರೆಸಾರ್ಟ್ ಥರ ಇದೆ ಹೊರಗಡೆ ನೋಡಲಿಕ್ಕೆ ಅಂತ ಹೇಳ್ತಿದ್ನಲ್ವ, ಅದೇ ಈ ಒಂದು ಮನೆ ಆಗಿರುತ್ತೆ. ಇದು 100 ವರ್ಷದ ಹಳೆ ಮನೆ ಅನ್ನೋದಕ್ಕಿಂತ ಆ ಮನೆಯನ್ನು ಇಂದಿಗೂ ಎಷ್ಟು ಚೆನ್ನಾಗಿ ಅವರು ಮೇಂಟೈನ್ ಮಾಡಿದ್ದಾರೆ ಅಂತ ನೋಡಿದರೆ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಮನೆ ಹೊರಗಡೆ ಬರಬೇಕಾದ್ರೆ ಎತ್ತಿನ ಗಾಡಿಯ ಚಕ್ರಗಳಿಗೆ ಪೇಂಟ್ ಹೊಡೆದಿರುವಂಥದ್ದು, ಹಾಗೆ ಈ ಥರ ಒಂದು ಕಂಬಗಳು ಮರದಿಂದ ಮಾಡಿರುವಂಥದ್ದು, ಅದಕ್ಕೆ ಹೂವಿನ ಗಾರ್ಡನ್ಗಳು, ಇದನ್ನ ನೋಡ್ಲಿಕ್ಕೆ ಸಿಗುವಂಥದ್ದು ಈಗಿನ ಕಾಲದಲ್ಲಿ ತುಂಬ ಅಂದರೆ ತುಂಬ ಅಪರೂಪ. ಈ ಥರ ಒಂದು ಜೋಕಾಲಿಗಳಂತೂ ಕಾಣಲಿಕ್ಕೇನೆ ಇಲ್ಲ. ಅದರಲ್ಲೂ ಇನ್ನು ವಿಶೇಷವಾಗಿ ಈ ಥರ ಕೆಂಪು ಕಾವಿಯನ್ನು ಹಾಕಿರುವಂತಹ ನೆಲವನ್ನು ಕಾಣಲಿಕ್ಕೆ ಸಿಗೋದಿಲ್ಲ. ಎಲ್ಲಿ ನೋಡಿದ್ರೂ ಟೈಲ್ಸ್, ಕಡಪ ಇಂಥದ್ದೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಿರುವಾಗ ಈ ಥರ ಒಂದು ವಿಶೇಷವಾದ ಮನೆ ಮನಸ್ಸಿಗೆ ಎಷ್ಟು ತಂಪು ಕೊಡುತ್ತೆ, ಜೀವಕ್ಕೆ ಕೂಡ ತುಂಬ ಅಷ್ಟೇ ಒಳ್ಳೆಯದು. ಇನ್ನು ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ಹೊರಗಡೆ ಬಂದರೆ ನಿಮಗೆ ಒಂದು ದೊಡ್ಡ ತೋಟ ಥರ ಕಾಣಿಸುತ್ತೆ. ಇಲ್ಲಿ ಹಸಿರೇ ಮಾತಾಡ್ತುಂಟು ಇಲ್ಲಿನ ತೋಟ ಎಷ್ಟು ಸುಂದರವಾಗಿರ್ಬೋದು ಅಂತ ಹೇಳಿ. ಸಾಧಾರಣ 100 ವರ್ಷದ ಹಳೆ ಮನೆ ಫುಲ್ ಹಸಿರಿಂದ ತುಂಬಿಕೊಂಡಿದೆ. ನಾವು ಕಾಲೇಜಿನ ಧಾರಾವಾಹಿ ಹಾಗೆ ಫಿಲ್ಮಲ್ಲೆಲ್ಲ ನೋಡ್ತಾ ಇದ್ವಿ ಈ ಥರ ಮನೆನ. ಇದನ್ನ ನಾವು ಪ್ರತ್ಯಕ್ಷವಾಗಿ ಇವನ್ ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ಯಾವುದೇ ರೆಸಾರ್ಟ್ ಕ್ರಿಯೇಷನ್ ಆಗಲಿ, ಆರ್ಟಿಫಿಷಿಯಲ್ ಕ್ರಿಯೇಷನ್ ಆಗಲಿ, ಆ ಮೊದಲಿನ ಒಂದು ಅವರು ಕ್ರಿಯೇಷನ್ ಮಾಡಿರೋದಕ್ಕೆ ಹೋಲಿಕೆ ಆಗೋದೇ ಇಲ್ಲ. ಏನಕ್ಕಂದರೆ ಇದು ಮನೆ ಸಾಧಾರಣ 100 ವರ್ಷದ ಹಳೆದ ಅಂತ ಅವ್ರು ಹೇಳಿದರು. ನೀವೇ ನೋಡ್ತಾ ಇದ್ದೀರಾ, ಗ್ರೀನರಿ ಮಧ್ಯೆ ಇಂಥ ಒಂದು ಸುಂದರವಾದ ಮನೆ ಕಟ್ಟಬೇಕು, ಅಲ್ಲಿರ್ಬೇಕಂತಂದ್ರೆ ನಿಜವಾಗ್ಲೂ ಪುಣ್ಯನೇ ಪಡ್ಕೊಂಡು ಬಂದಿರಬೇಕು. ನಿಮಗೆ ಇಡೀ ಮನೆಯನ್ನು ತೋರಿಸ್ತಾ ಹೋಗ್ತೀನಿ, ಬನ್ನಿ. ಇನ್ನು ಧರ್ಮರಾಜ ಜೈನ್ ಅವರ ಪತ್ನಿ ಕೂಡ ಬಹಳನೇ ಆಸಕ್ತಿ ಇರುವಂತಹ ವಿಷಯ ಅಂತಂದರೆ ಗಾರ್ಡನಿಂಗ್. ಏನಕ್ಕಂತಂದರೆ ನೀವಿಲ್ಲಿ ನೋಡ್ತಾ ಇರುವಂತಹ ಎಲ್ಲ ಗಾರ್ಡನಿಂಗ್ ವ್ಯವಸ್ಥೆಯನ್ನು ಅವರೇ ವಹಿಸ್ಕೊಂಡಿರೋದಂತೆ. ಹಾಗೆ ಖುದ್ದಾಗಿ ಅವರೇ ಎಷ್ಟೋ ಒಂದು ಕ್ರಿಯೇಟಿವ್ ಆಗಿ ಐಡಿಯಾಸ್ಗಳನ್ನು ಮಾಡಿದ್ದಾರೆ. ಅವರಿಗೆ ಕೂಡ ಗಿಡ ಅಂತಂದರೆ ತುಂಬ ಇಷ್ಟ. ನಾವು ಹೋದಾಗ ನಮ್ಮನ್ನು ತುಂಬ ಚೆನ್ನಾಗಿ ಆತಿಥ್ಯದಿಂದ ನೋಡಿಕೊಂಡ್ರು. ಇದು ಅವರ ಮನೆ ಎದುರುಗಡೆನೆ ಈ ಥರ ಒಂದು ಗಾರ್ಡನಿಂಗ್ ಥರ ಇರುತ್ತೆ. ಇಲ್ಲಿಂದ ಲೆಫ್ಟ್ ಸೈಡಲ್ಲಿ ನೋಡಿದರೆ ನಿಮಗೆ ದೇವಸ್ಥಾನ ಕಾಣಿಸುತ್ತೆ. ಹಾಗೆ ರೈಟ್ ಸೈಡಲ್ಲಿ ನೋಡಿದರೆ ಈ ಥರ ಗಾರ್ಡನ್ ಕಾಣಿಸುತ್ತೆ. ಹಾಗೆ ಇವರ ಒಂದು ಮನೆ ಕೂಡ ಇರುತ್ತೆ. ಇಲ್ಲಿ ಧರ್ಮರಾಜ ಜೈನ್ ಅವರು ಈ ಒಂದು ಹಾಲಲ್ಲಿ ಕೂತು ಅನೇಕ ಮೀಟಿಂಗ್ಗಳನ್ನಾಗಿರ್ಬೋದು, ಸಂದರ್ಶನಗಳನ್ನು ಕೊಡೋದಿದ್ರೆ ಕೂಡ ಈ ಒಂದು ಹಾಲಲ್ಲಿ ಕೊಡ್ತಾರಂತೆ. ಒಂದು ಮನೆ ಮಾತ್ರ 100 ವರ್ಷದ ಹಳೇದಲ್ಲ, ಇಲ್ಲಿರುವಂತಹ ವಸ್ತುಗಳು ಕೂಡ ಅನೇಕ ಪ್ರಾಚೀನವಾದಂತಹ ಒಂದು ಪದ್ಧತಿಯನ್ನು ಹಾಗೆ ನೆನಪುಗಳನ್ನು ಮರುಕಳಿಸುವ ಹಾಗಿದೆ. ಅಷ್ಟು ಮಾತ್ರ ಅಲ್ಲ, ಈ ಥರ ಒಂದು ಹಂಚಿನ ಮನೆಯಲ್ಲಿ ಇವಾಗೆಲ್ಲ ಹಣ ಕೊಟ್ಟು ಸ್ಟೇ ಆಗ್ತಾರೆ. ಏನಕ್ಕಂತಂದರೆ ಆ ಥರ ಒಂದು ವ್ಯವಸ್ಥೆ ಇವಾಗ ನಮ್ಮ ಸಮಾಜದಲ್ಲಿ ಕಾಣ್ಬೋದು. ಆದರೆ ಹಿಂದಿನ ದಿನಗಳಲ್ಲಿ ಇದೇ ಒಂದು ಮನೆ ಎಲ್ಲರ ಹತ್ರ ಇರ್ತಾ ಇತ್ತು. ಹಾಗೆ ಅನೇಕ ಜನ ತುಂಬ ಖುಷಿಯಿಂದ ಕೂಡ ಆ ಮನೆಯಲ್ಲಿ ಇರ್ತಾ ಇದ್ರು. ಇವತ್ತು ಆಡಂಬರ ಜಾಸ್ತಿ ಆಗಿದೆ, ಖುಷಿ ಕಮ್ಮಿ ಆಗಿದೆ. ಆದರೆ ಹಿಂದಿನ ದಿನಗಳಲ್ಲಿ ಆಡಂಬರ ಕಮ್ಮಿ ಇತ್ತು, ಖುಷಿ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು.
ಇನ್ನು ಇಷ್ಟು ಸುಂದರವಾದ ದೇವಸ್ಥಾನ ಹಾಗೆ ಹಳೆ ವಸ್ತು ಸಂಗ್ರಹಾಲಯ ಅಷ್ಟರ ಜೊತೆಗೆ 100 ವರ್ಷದ ಹಳೆ ಮನೆ ಇದೆಲ್ಲವನ್ನು ನೋಡಬೇಕಂತಂದರೆ ನೀವು ಬರಬೇಕಾಗಿರೋದು ಕುಂದಾಪುರಕ್ಕಿಂತ ಸ್ವಲ್ಪ ಮುಂದೆ, ಬೈಂದೂರಿಗಿಂತ ಸ್ವಲ್ಪ ಹಿಂದೆ. ಇದರ ಮಧ್ಯದಲ್ಲಿರುವಂತಹ ಕಂಬದ ಕೋಣೆ ಒಳಗಡೆ ಹೋದರೆ ಬೋಳಂಬಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಎಲ್ಲಿ ಅಂತ ಕೇಳಿದರೆ ಯಾರಾದರೂ ನಿಮಗೆ ಆ ಒಂದು ವಿಳಾಸವನ್ನು ತೋರಿಸ್ಕೊಡ್ತಾರೆ. ತುಂಬ ಅಂದರೆ ತುಂಬ ದಟ್ಟ ಕಾಡಿನ ಮಧ್ಯೆ ಇರುವಂತಹ ದೇವಸ್ಥಾನವಿದು. ನೀವು ಗಾಡಿ ವೆಹಿಕಲಲ್ಲಿ ಹೋಗೋದಾದರೆ ತುಂಬಾ ಒಳ್ಳೆಯದು. ಏನಕ್ಕಂತಂದರೆ ಕಾಲಕ್ಕೆ ಅಲ್ಲಿ ಬಸ್ಸಿನ ವ್ಯವಸ್ಥೆ ತುಂಬ ಕಮ್ಮಿ ಇರುತ್ತೆ. ಇಲ್ಲಿನ ಧರ್ಮದರ್ಶಿಗಳಾದಂತಹ ಧರ್ಮರಾಜ ಜೈನ್ ಅವರ ಹತ್ರ ನೀವೇನಾದರೂ ಪ್ರಶ್ನೆ ಕೇಳೋರಿದ್ರೆ ಅಥವಾ ನಿಮ್ಮ ಜಾತಕವನ್ನು ತೋರಿಸೋರಿದ್ರೆ ಕೂಡ ಮಾಡ್ಕೋಬಹುದು. ಇಲ್ಲಿ ಇನ್ನು ಅನೇಕ ಮಾತುಕತೆಗಾಗಿ ಅನೇಕ ಭಕ್ತಾದಿಗಳು ಕೂಡ ಬರ್ತಾರೆ. ಅದನ್ನು ಕೂಡ ನೀವಿಲ್ಲಿ ಗಮನಿಸ್ಕೊಳ್ಬಹುದು. ಇಲ್ಲಿಯ ಕಂಪ್ಲೀಟ್ ವಿವರವನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದರಲ್ಲಿ ಕೂಡ ನಿಮಗೆ ವಿಶೇಷವಾಗಿ ದೇವಸ್ಥಾನದ ಸ್ಥಳ ಪುರಾಣ ಹಾಗೆ ಇನ್ನು ದೇವಸ್ಥಾನದ ವಿವರವನ್ನು ಕೂಡ ಕೊಟ್ಟಿದ್ದೇನೆ. ಇದೆಲ್ಲವೂ ನಿಮಗೆ ಇಷ್ಟವಾಗಿದ್ರೆ ಖಂಡಿತವಾಗಿಯೂ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ. ನಿಮಗೆ ನಾನು ಪೋಸ್ಟ್ ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ಕಾಣಲಿಕ್ಕೆ ತುಂಬ ಈಸಿ ಆಗುತ್ತೆ. ಮತ್ತು ನಮ್ಮ ಧಾರ್ಮಿಕ ಸ್ಥಳಗಳ ಬಗ್ಗೆ, ದೇವಸ್ಥಾನದ ಇತಿಹಾಸಗಳ ಬಗ್ಗೆ ಎಲ್ಲರಿಗೂ ಗೊತ್ತಾಗುವಂತಾಗತ್ತೆ. ಅವರಿಗೆ ಕೂಡ ಒಂದು ಈ ದೇವಸ್ಥಾನಗಳ ಪರಿಚಯ ಆಗುತ್ತೆ. ಇನ್ನು ಮುಂದೆ ನಮ್ಮ ಪೀಳಿಗೆಗೂ ಕೂಡ ಖಾಲಿ ದೇವಸ್ಥಾನಕ್ಕೆ ಹೋಗುವುದರ ಜೊತೆಗೆ ಅಲ್ಲಿ ಇತಿಹಾಸವನ್ನು ತಿಳ್ಕೊಂಡು ಹೋಗೋದು ಒಂದು ವಿಶೇಷತೆ ಅವರಿಗೆ ಕೂಡ ಗೊತ್ತಾಗುತ್ತೆ. ಜೈನ ಟೆಂಪಲ್ಗಳಲ್ಲಿ ಮಾನಸ್ತಂಭ ಮತ್ತು ಧ್ವಜಸ್ತಂಭ ಇರುತ್ತೆ. ಮಾನಸ್ತಂಭ ಅಂತಂದರೆ ನಾವು ದೇವರನ್ನು ಹೀಗೆ ನೋಡಿದರೆ ಅದು ನಮ್ಗೆ ಅಹಂಕಾರ ಅಂತಂದರೆ ದೇವರನ್ನು ಎತ್ತಿ ನೋಡಿದರೆ ನಮ್ಮ ಅಹಂಕಾರ ಕಷಾಯಗಳೆಲ್ಲವೂ ಹೋಗ್ತದೆ ಅನ್ನೋದೊಂದು ಪ್ರತೀತಿ. ಹಾಗೆ ಇಲ್ಲಿ ಈ ಮಾನಸ್ತಂಭದಲ್ಲಿ 4 ಕಡೆಯಿಂದ ದೇವರು ಕಾಣಿಸ್ತದೆ ನಿಮಗೆ. ಅದನ್ನು ತೋರಿಸ್ತೇನೆ ಬನ್ನಿ. ಒಂದು ದೃಶ್ಯವನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಡ್ರೋನ್ ಮುಖಾಂತರ ಆದರೆ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ಬೋದಿತ್ತು. ಅದರ ಪ್ರಯತ್ನ ನೆಕ್ಸ್ಟ್ ಸರಿ ಮಾಡ್ತೀವಿ. ಹಾಗೆ ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ತಪ್ಪದೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ಇಂಥದ್ದೇ ಯಾವುದಾದ್ರೂ ಧಾರ್ಮಿಕ ಸ್ಥಳಗಳ ಬಗ್ಗೆ ಗೊತ್ತಿದ್ದರೆ ನಿಜವಾಗ್ಲೂ ಕಮೆಂಟ್ ಮಾಡಿ. ಅಲ್ಲಿಗೆ ಹೋಗಿ ಅಲ್ಲಿಯ ವಿಷಯವನ್ನು ಎಲ್ಲರಿಗೂ ತಲುಪಿಸುವಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ ಇದ್ದೇ ಇರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.